ಇವತ್ತು ಒಂದು ಸ್ವೀಟ್ ಬಾಕ್ಸ್ ಇಂದ ಪೆನ್ ಹೋಲ್ಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಕ್ಯಾಪ್ ಅನ್ನ ಓಪನ್ ಮಾಡ್ಕೊಂಡು ಆದ್ಮೇಲೆ ಮೇಲ್ಗಡೆ ನಾನು ರೌಂಡ್ ಮಾರ್ಕ್ ಅನ್ನು ಹಾಕೊಳ್ತೀನಿ ಸ್ಕೆಚ್ ಪೆನ್ ಇಂದ. ಯಾಕೆಂದ್ರೆ ಅಲ್ಲಿ ಪೆನ್ಗಳನ್ನೆಲ್ಲ ಹಾಕ್ಬೇಕಲ್ವಾ, ಅದಕ್ಕೆ. ಈಗ ಮೇಲೆ ನೋಡಿ, ಹಾಗೇನೆ ಮುಚ್ಚಳಕ್ಕಾಯ್ತು. ಈಗ ಕೆಳಗಿನ ಭಾಗ ಒಂದ್ರ ಪಕ್ಕಕ್ಕೊಂದಿಟ್ಕೊಂಡು ಆ ಕೆಳಗಿನ ಭಾಗದ ಪಾರ್ಟ್ ಏನಿದೆಲ್ಲ ರೊಟ್ಟಿ ಪಾರ್ಟ್, ಅದಕ್ಕೂ ಕೂಡ ರೌಂಡ್ ಮಾರ್ಕ್ ಅನ್ನ ಹಾಕೊಳ್ತೀನಿ. ಈಗ ಈ ಚಾಕುವಿಂದ ಎಲ್ಲ ಹೋಲ್ ಮಾಡ್ಕೊಳ್ತಾ ಹೋಗ್ತೀನಿ. ಮೇಲ್ಗಡೆ ಕ್ಯಾಪ್ ಬಾಕ್ಸು ಮತ್ತೆ ಕೆಳಗಡೆ ಕ್ಯಾಪ್ ಬಾಕ್ಸ್ ಅನ್ನು ಈ ತರ ಹೋಲ್ ಮಾಡ್ಕೊಳ್ತೀನಿ. ಆಮೇಲೆ ಕತ್ತರಿಯಿಂದ ನಾನು ರೌಂಡ್ ಆಗಿ ಕಟ್ ಮಾಡ್ಕೊಳ್ತೀನಿ. ಎಲ್ಲದನ್ನು ಕೂಡ ನಾನು ರೌಂಡ್ ಆಗಿ ಕಟ್ ಮಾಡ್ಕೊಳ್ತೀನಿ. ಈ ಮೇಲಿನ ಪಾರ್ಟ್ ಆಯ್ತು, ಕೆಳಗಿನ ಪಾರ್ಟ್ ಅನ್ನು ಸಹ ಹಾಗೇನೆ ಕಟ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಪೆನ್ ಅನ್ನು ಹಾಕಿ ನೋಡ್ಕೊಳ್ತೀನಿ, ಅಂದ್ರೆ ಪೆನ್ ಹೋಗತ್ತೋ ಇಲ್ವೋ ಅಂತ ನೋಡ್ಕೋಬೇಕಲ್ಲ. ಸೊ ಹಾಗಾಗಿ ಪೆನ್ ಅನ್ನ ಹಾಕಿ ನೋಡ್ಕೊಳ್ತೀನಿ ಕರೆಕ್ಟ್ ಇದೆಯೋ ಇಲ್ವೋ ಅಂತ. ಈಗ ಈ ಆಜು ಬಾಜು ಗ್ರೀನ್ ಕಲರ್ ಇಂದ ನಾನು ಮಾರ್ಕ್ ಹಾಕೊಳ್ತೀನಿ. ಮಾರ್ಕ್ ಹಾಕೊಂಡ್ ಆದ್ಮೇಲೆ ಒಂದು ವೇಸ್ಟ್ ರೊಟ್ಟಿ ಪೀಸನ್ನ ನಾನೀಗ ಅದರೊಳಗಡೆ ನಾನು ಇಟ್ಕೊಳ್ಬೇಕಲ್ಲ, ಅದಕ್ಕೆ ಮೆಜರ್ಮೆಂಟ್ ತಗೋಬೇಕು. ಫಸ್ಟ್ ಆ ಬಾಕ್ಸ್ ಒಳಗಡೆ ಕ್ಲೀನ್ ಆಗಿ ಹೋಗ್ಬೇಕಲ್ಲ, ಸೊ ಅದಕ್ಕೆ ನಾನೀಗ ಒಂದು ಮೆಜರ್ಮೆಂಟ್ ತಗೊಂಡು ಔಟರ್ ಲೈನ್ ಹಾಕೋತೀನಿ. ಫಸ್ಟ್ ಔಟರ್ ಲೈನ್ ಹಾಕೊಂಡು ಈಗ ಕಟ್ ಮಾಡ್ಕೊಳ್ತೀನಿ. ಎಡ್ಜ್ ಕಟ್ ಮಾಡ್ಕೊಂಡು ಈಗ ಮತ್ತೆ ನೋಡ್ಕೊಳ್ತೀನಿ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ. ಈಗ ನೋಡಿ ಕರೆಕ್ಟ್ ಆಗಿ ಕೂರತ್ತಲ್ವಾ. ಈಗ ಒಂದ್ ಪೀಸ್ ಕೂರಿಸಿದ್ರೆ ಕರೆಕ್ಟ್ ಆಗಲ್ಲ. ಸೊ ಹಾಗಾಗಿ ಈಗ ಅಂದ್ರೆ ಪೆನ್ ಬೀಳ್ಬಾರ್ದಲ್ಲ, ಕೆಳಗಡೆ ಬೀಳ್ಬಾರ್ದಲ್ಲ. ಸೊ ಹಾಗಾಗಿ ಒಂದು ಬೇಸ್ ರೆಡಿ ಮಾಡ್ಕೊಂಡು ಈಗ ನಾನು ನೋಡ್ಕೊಳ್ತೀನಿ ಕರೆಕ್ಟ್ ಇದೆಯೋ ಇಲ್ವೋ ಅಂತ. ಈಗ ಕರೆಕ್ಟ್ ಇದೆ. ಈಗ ಇನ್ನೊಂದು ಪೀಸ್ ಕಟ್ಟಿಂಗ್, ಫಸ್ಟ್ ಒಂದು ಸಿಂಗಲ್ ಪೀಸ್ ಕಟ್ ಮಾಡ್ಕೊಳ್ತೀನಿ. ಈಗ ಸಿಂಗಲ್ ಪೀಸ್ ಕಟ್ಟಿಂಗ್ ಮಾಡ್ಕೊಳ್ತೀನಿ. ನಾನು ಮಾಡ್ಕೊಂಡು ನೋಡ್ಕೊಳ್ತೀನಿ ಫಸ್ಟ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತೇಳಿ. ಈಗ ನೋಡಿ ಕರೆಕ್ಟ್ ಆಗಿ ಒಳಗಡೆ ಫಿಕ್ಸ್ ಆಯ್ತಲ್ವಾ. ಅದೇ ತರ ಇನ್ನೊಂದು ಪೀಸ್ ಅನ್ನು ಕಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಇದು ತುಂಬಾ ತೆಳು ಇದೆಯಲ್ಲ, ಮತ್ತೆ ಪೆನ್ ಕೆಳಗಡೆ ಬೀಳ್ಬಾರ್ದಲ್ಲ. ಹಾಗೇನೆ ಈಗ ಇನ್ನೊಂದು ಪೀಸ್ ಅನ್ನು ಕಟ್ ಮಾಡ್ಕೊಳ್ತೀನಿ. ಇನ್ನೊಂದು ಪೀಸ್ ಅನ್ನು ಕ್ಲೀನ್ ಆಗಿ ಕಟ್ಟಿಂಗ್ ಮಾಡಿಕೊಂಡು ಈಗ ಅದನ್ನ ಪೇಪರ್ ಟೇಪ್ ಇಂದ ಅಂಟಿಸ್ಕೊಳ್ತೀನಿ. ಪೇಪರ್ ಟೇಪ್ ಇಂದ ಈಗ ನಾನು ಅಂಟಿಸ್ಕೊಂಡು ಅದನ್ನ ನಾನು ನೀಟಾಗಿ ಮೂರು ಕಡೆಗೂ ನಾನು ಪೇಪರ್ ಟೇಪ್ ಅನ್ನ ಹಚ್ಕೊಳ್ತೀನಿ. ಪೇಪರ್ ಟೇಪ್ ಅನ್ನ ಹಚ್ಕೊಂಡಾಗ ಅದು ಗಟ್ಟಿ ಆಗತ್ತಲ್ವಾ, 2 ಪೀಸ್. ಆಗ ಸ್ಟ್ರೆಂತ್ ಸಿಗತ್ತೆ. ಪೆನ್ ಇಟ್ರು ಕೂಡ ಬೀಳ್ಬಾರ್ದಲ್ಲ. ಈಗ ಗಮ್ಮಿಂದ SR ಗಮ್ಮಿಂದ ನಾನು ಅದನ್ನ ಆ ಬಾಕ್ಸ್ ಒಳಗಡೆ ನಾನು ಕೂರಿಸ್ಕೊಳ್ತೀನಿ. ಏನು ನಾನು ರೊಟ್ಟಿ 2 ಪೀಸ್ ಅನ್ನು ಅಂಟಿಸ್ಕೊಂಡಿದ್ನಲ್ಲ, ಅದನ್ನ ಈಗ ಈ ರೊಟ್ಟಿನ ಬಾಕ್ಸ್ ಒಳಗಡೆ, ಅಂದ್ರೆ ಕೆಳಗಿನ ಪಾರ್ಟ್ ರೊಟ್ಟಿನ ಬಾಕ್ಸ್ ಇದೆಯಲ್ಲ, ಸ್ವೀಟ್ ಬಾಕ್ಸ್, ಅದಕ್ಕೆ ನಾನೀಗ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಆ ಗ್ರೀನ್ ಮಾರ್ಕ್ ಇಂದ ಸ್ವಲ್ಪ ಕೆಳಗಡೆ ಅಂಟಿಸ್ಕೊಳ್ತೀನಿ. ಫಸ್ಟ್ ಪೆನ್ ಎಲ್ಲ ಇಟ್ಟು ನಾವು ನೋಡ್ಕೋಬೇಕು ಕರೆಕ್ಟ್ ಆಗಿ ಕೂರತ್ತೋ ಇಲ್ವೋ ಅಂತ ನೋಡ್ಕೊಂಡು ಈಗ ಟೈಟ್ ಆಗಿ ಕುತ್ಕೊಳ್ತು. ನೋಡಿ, ಕುತ್ಕೊಂಡಾದ್ಮೇಲೆ ಈಗ ಮತ್ತೆ ಪೆನ್ ಅನ್ನು ಹಾಕ್ಬಿಟ್ಟು ನಾನು ನೋಡ್ಕೊಳ್ತೀನಿ. ಪೆನ್ ಮೇಲ್ಗಡೆ ಸ್ವಲ್ಪ ಕಾಣಿಸ್ಬೇಕಲ್ವಾ, ಫುಲ್ ಒಳಗಡೆ ಹೋಗ್ಬಿಟ್ರೆ ಅದು ಬಾಕ್ಸ್ ಒಳಗಡೆ ಇಟ್ಟಂಗ ಆಗತ್ತೆ. ಈಗ ಬಾಕ್ಸಿನ ಕ್ಯಾಪ್ ಅನ್ನ ಮುಚ್ಕೊಂಡು ಇದ್ರ ಸುತ್ತಲೂ ನಾನು ಆ ವೈಟ್ ಪೇಪರ್ ಟೇಪ್ ಇದೆಯಲ್ಲ ಅದನ್ನ ಹಚ್ಕೊಳ್ತೀನಿ. ಈ ವೈಟ್ ಪೇಪರ್ ಟೇಪ್ ಅನ್ನ ಈಗ ನಾನು ಸುತ್ತಲೂ ನಾನು ಹಚ್ಕೊಳ್ತೀನಿ. ಬಾಕ್ಸ್ ಮುಚ್ಚಳ ಬೀಳ್ಬರುತ್ತಲ್ಲ ಹಾಗೆ. ಅದಾದ್ಮೇಲೆ ಈ ಸ್ವೀಟ್ ಬಾಕ್ಸಿಗೆ ನಾನು ಕಲರ್ ಪೇಪರ್ನ ನಾನು ಹಚ್ಕೊಳ್ತೀನಿ. ಹಾಗೇನೆ ಗಮ್ಮಿಂದ SR ಗಮ್ಮನ್ನು ಹಚ್ಕೊಂಡು ಸುತ್ತಲೂ ನಾನು ಈ ಕಲರ್ ಪೇಪರ್ನ ಹಚ್ಕೊಳ್ತೀನಿ. ಗಮ್ ಹಚ್ಕೊಳ್ತೀನಿ. ಈಗ ಹಚ್ಕೊಂಡಾದ್ಮೇಲೆ ಸುತ್ತಲೂ ನೋಡಿ ಈ ತರ ಕಲರ್ ಪೇಪರ್ ಹಚ್ಕೊಂಡು ನಾನು ಮತ್ತೆ ಈ ಏನ್ ಮೇಲ್ಗಡೆ ಹೋಲ್ಸ್ ಎಲ್ಲ ನಾನು ಸ್ಕೆಚ್ ಪೆನ್ ಇಂದ ನಾನು ಮತ್ತೆ ಸ್ವಲ್ಪ ರಂಧ್ರಗಳನ್ನೆಲ್ಲ ನಾನು ದೊಡ್ಡದಾಗಿ ಮಾಡ್ಕೊಳ್ತೇನೆ, ಅಂದ್ರೆ ಪೆನ್ ಹೋಗ್ಬೇಕಲ್ಲ ಅದಕ್ಕೆ. ಈಗ ರೆಡಿ ಆಯ್ತು ನೋಡಿ, ಪೆನ್ ಹೋಗುತ್ತೆ ನೋಡಿ, ಕರೆಕ್ಟಾಗಿ ಅಲ್ಲೇ ಸಿಗಾಕೊಳ್ಳುತ್ತೆ, ಪೆನ್ ಕೆಳಗಡೆ ಬೀಳೋದಿಲ್ಲ ನೋಡಿ. ಯಾಕಂದ್ರೆ ಒಳಗಡೆ ನಾನೊಂದು ಬೇಸ್ ಕೊಟ್ಟಿದ್ದೀನಲ್ಲ, ಸೊ ಹಾಗಾಗಿ ಪೆನ್ ಅಲ್ಲೇ ನಿಂತ್ಕೊಂಡ್ಬಿಡತ್ತೆ.
ಇದಿಷ್ಟು ರೆಡಿ ಆಯಿತು. ಈಗ ಮೇಲ್ಗಡೆಗೆ ನಾನು ಡೆಕೋರೇಷನ್ ಮಾಡ್ಕೊಳ್ತೀನಿ. ಅದು ಗೋಲ್ಡ್ ಕಲರ್ ಕಾರ್ಡ್ ಶೀಟನ್ನು ನಾನು ಸ್ಟ್ರಿಪ್ಸ್ ಆಗಿ ಕಟ್ ಮಾಡಿಕೊಂಡು 2 ಸ್ಟ್ರಿಪ್ಸನ್ನು ಕಟ್ ಮಾಡಿಕೊಂಡು ಮೇಲ್ಗಡೆಗೆ ನಾನು ನೋಡಿ 2 ಸ್ಟ್ರಿಪ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆಗೆ ಗಮ್ಮಿಂದ ನಾನು ಹಚ್ಕೊಂಡು ಡೆಕೋರೇಷನ್ ಮಾಡ್ಕೊಳ್ತೀನಿ. ಈಗ ಡೆಕೋರೇಷನ್ ಆಯಿತು. ಈಗ ಬ್ರಷ್ ಬದಲು ನಾನು ಲೋಳೆ ಸರನ, ಈಗ ಲೋಳೆ ಸರ ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ಕಟ್ ಮಾಡಿಕೊಂಡು ಇದರಲ್ಲಿ ಪೇಂಟಿಂಗ್ ಮಾಡ್ತೀನಿ. ನಾನೀಗ ಇದನ್ನು ಕಟ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಇರೋ ಜೆಲ್ಲನ್ನೆಲ್ಲ ನಾನು ಒರೆಸ್ಕೊಳ್ತೀನಿ. ಇದು ಕಟ್ ಮಾಡಿಕೊಂಡೆ, ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೊಂಡು ಆದಮೇಲೆ ಇದನ್ನು ಒರೆಸ್ಕೊಳ್ತೀನಿ. ಇದು ಜೆಲ್ ಬರ್ತಾ ಇರುತ್ತಲ್ಲ, ಇದನ್ನು ಒರೆಸ್ಕೊಳ್ತೀನಿ. ಯಾಕೆಂದರೆ ಅದ್ರ ಮೇಲೆ ಪೇಂಟ್ ಕೂರಲ್ಲ. ಸೊ ಹಾಗಾಗಿ ಬ್ರಷ್ ಬದಲು ಇದೊಂದು ನೋಡೋಣ ಇದರಲ್ಲಿ ಪೇಂಟಿಂಗ್ ಮಾಡಿದರೆ ಹೇಗೆ ಕಾಣುತ್ತೆ ಅಂತ ನಾನು ಇದೊಂದು ಐಡಿಯಾ ಮಾಡಿಕೊಂಡು ನಾನು ಇವಾಗ ಇದರ ಮೇಲ್ಗಡೆಗೆ ನಾನು ವೈಟ್ ಕಲರ್ ಟೇಪನ್ನು ಹಚ್ಕೊಳ್ತೀನಿ. ಪೇಪರ್ ಟೇಪನ್ನು ಹಚ್ಕೊಳ್ತೀನಿ. ನಾನು ಪೇಪರ್ ಟೇಪನ್ನು ಹಚ್ಕೊಂಡ್ರೆ ಅದರ ಮೇಲ್ಗಡೆ ಕಲರಿಂಗ್ ಕರೆಕ್ಟಾಗಿ ಕೂರತ್ತೆ ಅಂದ್ಬಿಟ್ಟು, ಇದಾದರೆ ಲೋಳೆ ಸರದ ಲೋಳೆಗಳೆಲ್ಲ ಬಿಟ್ಕೊಳ್ಳುತ್ತಲ್ಲ, ಕಲರಿಂಗ್ ಕುತ್ಕೊಳ್ಳಲ್ಲ ಅದ್ರ ಮೇಲ್ಗಡೆ. ಅದಕ್ಕೆ ನಾನು ಈ ಥರ ಪೇಪರ್ ಟೇಪನ್ನು ಹಚ್ಕೊಂಡು ನೋಡಿ ಈ ಥರ ಸ್ಟೆಮ್ ಆಗಿ ನಾನು ಗೋಲ್ಡ್ ಕಲರ್ ಕಲರ್ನ ನಾನು ಈ ಪೇಪರ್ ಮೇಲ್ಗಡೆ, ಈ ಬಾಕ್ಸ್ ಮೇಲ್ಗಡೆ ಪೇಪರ್ ಹಚ್ಕೊಂಡಿದ್ದಲ್ಲ ಅದಕ್ಕೆಲ್ಲ ಸ್ಟೆಮ್ ಥರ ನಾನು ಈ ಥರ ಡಿಪ್ ಮಾಡ್ಕೊಳ್ತಾ ಹೋಗ್ತೀನಿ. ಲೋಳೆ ಸರದ ಇಟ್ಕೊಂಡು ನಾನು ನನ್ನಲ್ಲಿ ಏನು ಪೇಂಟ್ಗಳನ್ನೆಲ್ಲ ಅದಕ್ಕೆ ಹಚ್ಕೊಂಡು ನಾನು ಅಲ್ಲೇ ಡಿಪ್ ಮಾಡಿ ಒಂದು ಸ್ಟೆಮ್ ಥರ ನಾನು ಮಾಡ್ಕೊಂಡಿದ್ದೀನಿ. ಗೋಲ್ಡ್ ಕಲರ್ ಹಚ್ಕೊಂಡ್ರೆ ಅದೇನೋ ಒಂದು ರೀತಿ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಅಂತ ನಾನು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಪರ್ಪಲ್ಲಿಗೆ ಗೋಲ್ಡ್ ಅಂದರೆ ಸೂಟ್ ಆಗತ್ತಲ್ವ ಆ ಕಲರ್ ಅಂತ ನಾನು ಅದು ತೊಗೊಂಡಿದ್ದೀನಿ. ಅದು ಆದಮೇಲೆ ಬಡ್ಸ್ ಅಂತ ತೊಗೋತೀನಿ. ಈಗ ಬಡ್ಸಿಂದ ನಾನು ಜಸ್ಟ್ ಡಾಟ್ ಇಡ್ತಾ ಹೋಗ್ತೀನಿ. ಕಲರಿಂಗ್ ಈಸಿ ಆಗಲಿ ಅಂದರೆ ಮಕ್ಕಳಿಗಂದರೆ ಪೇಂಟಿಂಗ್ ಮಾಡೋದು ಕಷ್ಟ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಈಸಿಯಾಗಿರಲಿ ಅಂತ ನಾನು ಈ ಥರ ಪ್ಲಾನ್ ಮಾಡಿಕೊಂಡು ನಾನು ಈ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೀವೂ ಟ್ರೈ ಮಾಡಿ, ಹಾಗೆ ಎಷ್ಟು ಚೆನ್ನಾಗಾಗತ್ತೆ ನೋಡಿ. ಈಸಿ ಇರುತ್ತೆ, ಇದು ಏನು ಕಷ್ಟ ಇರೋದಿಲ್ಲ. ಈ ಸ್ಟೆಮ್ಮು ಇದು ಕೆಳಗಡೆಗೂ ನಾನು ಡಾಟ್ ಡಾಟ್ ಇಟ್ಕೊಳ್ತಾ ಹೋಗ್ತೀನಿ. ಒಂದು ಟ್ರೀ ಎಫೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಬಡ್ಸಿಂದ ಕೊಟ್ಟೈತೆ. ವೇಸ್ಟ್ ಮೆಡಿಷನ್ ಬಾಟಲ್ ಇರುತ್ತಲ್ಲ ಅದಕ್ಕೆ ಕ್ಯಾಪನ್ನು ಎಸಿಬೇಡಿ. ಆ ಕ್ಯಾಪನ್ನು ತಗೊಂಡು ಅದನ್ನೇ ನಾನು ಸ್ಟ್ಯಾಂಡ್ ಥರ, ಈ ಏನು ನಂದು ಪೆನ್ ಸ್ಟ್ಯಾಂಡಿಗೆ ಒಂದು ಸ್ಟ್ಯಾಂಡ್ ಬೇಕಲ್ಲ, ಆ ಸ್ಟ್ಯಾಂಡಿಗೂ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಆ ಕ್ಯಾಪನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಗೋಲ್ಡ್ ಟೇಪನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕೆ SR ಗಮ್ಮಿಂದ ಹಚ್ಕೊಂಡು ಈ ಥರ ಈಗ ಸುತ್ತಕೊಂಡು SR ಗಮ್ಮಿಂದ ನಾನು ಒಂದು ಆ ಪೆನ್ ಸ್ಟ್ಯಾಂಡಿಗೆ ಒಂದು ಏನು ನಾನು ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಸ್ಟ್ಯಾಂಡ್ ಆಗಿ ಕೊಡೋಣ ಇದು ಅಂತ ಹೇಳಿ ಇದನ್ನು ಒಂದು ಬುಷ್ ಥರ ನಾನು ಕೊಡಬೇಕು ಅಂತ ಹೇಳಿ ಈ ಥರ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ರೆಡಿ ಆಯಿತು, ಬುಷ್ ರೆಡಿ ಆಯಿತು. ಅಂದರೆ ಪೆನ್ ಸ್ಟ್ಯಾಂಡಿಗೆ ಕೆಳಗಡೆಗೆ ಒಂದು ಬೇಸ್ ಅಂದರೆ ಬುಷ್ ಟೈಪ್ ನಾನು ಕೊಡೋಕ್ಕೋಸ್ಕರ ನಾನು ಇದನ್ನು ಈ ರೀತಿ ಪ್ಲಾನ್ ಮಾಡಿಕೊಂಡು ಇದಕ್ಕೀಗ ನಾನು ರೊಟ್ಟಿನ ಬಾಕ್ಸಿಗೆ ನಾನೀಗ ಅಂಟಿಸ್ಕೊಳ್ತೀನಿ. ಕೆಳಗಡೆಗೆ ಒಂದು ಸ್ಟ್ಯಾಂಡ್ ಥರ ಅಂದರೆ ಪೆನ್ನಿನ ಸ್ಟ್ಯಾಂಡ್ ಅದು ಬಾಕ್ಸ್ ಬೀಳುತ್ತಲ್ಲ, ಸೊ ಇದು ಸ್ಟ್ಯಾಂಡ್ ಥರ ಕೊಟ್ಬಿಟ್ರೆ ಬಾಕ್ಸ್ ಕ್ಲೀನಾಗಿ ನಿಂತ್ಕೊಳ್ಳುತ್ತೆ. ಅದಕ್ಕೆ ನಾನು ಈ ಥರ ಅದಕ್ಕೆ ಒಂದು ಸ್ಟ್ಯಾಂಡ್ ಟೈಪ್ ಇದನ್ನು ಅಂಟಿಸ್ಕೊಳ್ತೀನಿ. ಈಗ SR ಗಮ್ ತಗೊಳ್ಳಿ, SR ಗಮ್ಮಿಂದ ನಾನು ಅಂಟಿಸ್ಕೊಂಡು ಗಟ್ಟಿ ಮಾಡ್ಕೊಳ್ತೀನಿ. ಅದು ಆದಮೇಲೆ ನೋಡಿ ರೆಡಿ ಆಯಿತು, ಪೆನ್ ಸ್ಟ್ಯಾಂಡ್ ರೆಡಿ ಆಯಿತು ನೋಡಿ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದಲ್ವಾ. ಸ್ವೀಟ್ ಬಾಕ್ಸ್ ಎಸೆಯೋ ಬದಲು ಈ ಥರ ನೀವು ಯೂಸ್ ಮಾಡಿಕೊಂಡ್ರೆ ಈಗ ಇದರೊಳಗಡೆ ನನ್ನ ಪೆನ್ನು ಪೆನ್ಸಿಲನ್ನೆಲ್ಲ ಹಾಕಿಟ್ಕೊಳ್ತೀನಿ. ಸ್ಕೂಲ್ನಲ್ಲಿ ಇದು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಸ್ಕೂಲ್ನಲ್ಲಿ ಕ್ರಾಫ್ಟ್ ಐಟಮ್ಸ್ ಹೇಳಿರ್ತಾರಲ್ಲ, ವೇಸ್ಟ್ ಬೆಸ್ಟ್ ಔಟ್ ಆಫ್ ವೇಸ್ಟ್, ಅದಕ್ಕೆ ನೀವು ಈ ರೀತಿ ಕ್ರಾಫ್ಟ್ ಐಟಮ್ ಆಗಿ ಈ ಥರ ನೀವು ಯೂಸ್ ಮಾಡ್ಕೊಳ್ಬೋದು. ಈಗ ನೋಡಿ ಇದೆಷ್ಟು ಸಿಂಪಲ್ ಆ್ಯಂಡ್ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ.